ಜಾತಿಗಣತಿ ಫಜೀತಿ, ಧರ್ಮಸ್ಥಳ ಪ್ರಕರಣ, ಅಪರಾಧ, ಪ್ರವಾಹ, ಸಿನಿಮಾ, ಏಷ್ಯಾ ಕಪ್ ಕುರಿತ ಸುದ್ದಿಯನ್ನ ಫಟಾಫಟ್ ನೋಡ್ಕೊಂಡು ಬರೋಣ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಪ್ರಶ್ನಿಸಿ ಹೈಕೋರ್ಟ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಸಿಜೆ ವಿಭೋ ಬಕ್ರು, ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದಂತಹ ಪೀಠದಲ್ಲಿ ವಿಚಾರಣೆ ನಡೆಯಿತು. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಸಿಜೆ ವಿಭೋ ಬಕ್ರು, ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠವು ವಿಚಾರಣೆಯನ್ನು ನಾಳೆಗೆ ಮುಂದೂಡಿದೆ. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಎದುರು ಧರಣಿಗೆ ಕುಳಿತಿದ್ದಾರೆ. ಜಾತಿ ಗಣತಿಗೆ ಬೇಕಾಬಿಟ್ಟಿ ಪಟ್ಟಿ ತಯಾರಿಸಿದ್ದಾರೆ. ಎಪಿಕೆ ಫೈಲ್ಗಳಿಗೂ ಅದು ಕಳಿಸ್ತಾ ಇಲ್ಲ, ಸೈಬರ್ ವಂಚನೆ ಆಗುವ ಭಯ ಕಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಗಣತಿ ಕಾರ್ಯಕ್ಕೆ ನಿಧನರಾದ ಶಿಕ್ಷಕರ ಹೆಸರನ್ನ ಆಯ್ಕೆ ಮಾಡಲಾಗಿದೆ, ನಿವೃತ್ತಿ ಹೊಂದಿರುವ ಶಿಕ್ಷಕರನ್ನ ಆಯ್ಕೆ ಮಾಡಲಾಗಿದೆ ಎಂದಿದ್ದಾರೆ. ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇದ್ದೀನಿ, ಪ್ರೆಗ್ನೆನ್ಸಿ ಇದೆ, 7 ಮಂತ್ಸ್ ಇದೆ ಸರ್, ಬೆಡ್ ರೆಸ್ಟ್ ಹೇಳಿದ್ದಾರೆ ಪೂರ್ತಿಯಾಗಿ. ಆದರೂ ಕೂಡ ಗಣತಿ ಹಾಕಿದ್ದಾರೆ. ಹೇಗೆ ಮಾಡೋದು ಅಂತ ಅವರೇ ನಮಗೆ ಪರಿಹಾರ ಸೂಚಿಸಬೇಕು. ಕಷ್ಟ. ರಾಯಚೂರು ನಗರದ ಗಂಗಾನಿವಾಸ ಏರಿಯಾದಲ್ಲಿ ಸಮೀಕ್ಷೆಗೆ ಹೋದ ಗಣತಿದಾರರು ಪರದಾಡಿದ್ದಾರೆ. UHID ನಂಬರ್ ಗುರುತು ಮಾಡದ ಮನೆಗೆ ಹೋಗಿದ್ದಾರೆ. ಈ ವೇಳೆ ಆಪ್ನಲ್ಲಿ ಮಾಹಿತಿ ಸಿಗದೆ ಮನೆಗೆ ಹೋಗಿ ಗಣತಿದಾರರು ವಾಪಸ್ ಆಗ್ತಿದ್ದಾರೆ. ಸೂಕ್ತ ಮ್ಯಾಪ್ ನೀಡಬೇಕು ಅಂತ ಹೇಳ್ತಿದ್ದಾರೆ. ಟರ್ನ್ ರೈಟ್ ಅಂತ ಹೇಳ್ತಾನೆ, ಇಲ್ಲೇ ತಿರುಗಾಗತ್ತಿಲ್ಲ. ರಾಜ್ಯದಾದ್ಯಂತ ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದ್ದು ಹಲವೆಡೆ ಗಣತಿಗೆ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಶಿವಮೊಗ್ಗದ ಬಸವನಗುಡಿ ಬಡಾವಣೆಯಲ್ಲಿ ಸರ್ವೆಗೆ ಬಂದ ಶಿಕ್ಷಕರು ಸರ್ವರ್ ಸಮಸ್ಯೆಯಿಂದ ಪರದಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿರುವ ಜಿಲ್ಲಾಧಿಕಾರಿ, OTP ಹಾಗೂ ಸರ್ವರ್ ಸಮಸ್ಯೆಯಾಗಿದೆ, ಸಮಸ್ಯೆಗೆ ಕೂಡಲೇ ಪರಿಹಾರ ಕಂಡುಕೊಳ್ಳುತ್ತೇವೆ ಅಂತ ಡಿಸಿ ಹೇಳಿದ್ದಾರೆ. ಆಗುತ್ತೆ, ನಮಗೆ ಬಹುಶಃ ಇವತ್ತು ಸಾಯಂಕಾಲದಲ್ಲಿ ಎಲ್ಲ ಮೇಜರ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ನಾನು ಸಹಿತ ನೋಡಿದೆ, ನಿನ್ನೆ ಇರೋ ಇಶ್ಯೂಸು ಇವತ್ತಿಲ್ಲ. ಹೊಸ ವರ್ಷನ್ ಆಲ್ರೆಡಿ ಬಿಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದು ರೆಕ್ಟಿಫಿಕೇಶನ್ ಮಾಡಿದ್ದಾರೆ. ಇನ್ನೊಂದು 2-3 ಇಶ್ಯೂಸ್ ಇದೆ, ನಾವು ಫೀಲ್ಡಿಂದ ಸ್ವಲ್ಪ ಇನ್ಫಾರ್ಮ್ ಮಾಡಿರ್ತೀವಿ, ಅವಾಗ ಅದನ್ನ ಇಮಿಡಿಯೇಟ್ಲಿ ಅವ್ರು ರೆಕ್ಟಿಫೈ. ಯಾದಗಿರಿಯಲ್ಲಿ ಇನ್ನೂ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿಲ್ಲ. ಸರ್ವರ್ ಸಮಸ್ಯೆಯಿಂದ ಗಣತಿಗೆ ತೆರಳಿದಂತಹ ಶಿಕ್ಷಕರು ವಾಪಸ್ ಆಗಿದ್ದಾರೆ. ಶಿಕ್ಷಕರೆಲ್ಲ ತಹಶೀಲ್ದಾರ್ ಕಚೇರಿ ಬಳಿ ಜಮಾಯಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹೀಗೆ ಆದ್ರೆ ಗಡುವು ಕೊಟ್ಟ ದಿನದ ಒಳಗೆ ಸಮೀಕ್ಷೆ ಆಗಲ್ಲ, ಮೊದಲು ಸರ್ವರ್ ಸಮಸ್ಯೆ ಬಗೆಹರಿಸಿ ಅಂತ ಒತ್ತಾಯಿಸಿದ್ದಾರೆ. ಮೇಲಿಂದ ಮೇಲೆ ಅಪ್ಡೇಟ್ ವರ್ಷನನ್ನು ಹಾಕ್ತಾನೆ ಇದ್ದಾರೆ, ಆದರೂ ಯಾವುದೂ ಒಂದು ಕೂಡ ಓಪನ್ ಆಗ್ತಿಲ್ಲ, ಎರರ್ ಅಂತ ಬರ್ತಾ ಇದೆ. ಅದು ಓಪನ್ ಆದಂಗೆ ಆಗ್ತದೆ, ಆಟೋಮೆಟಿಕ್ಕಾಗಿ ಮತ್ತೆ ಕ್ಲೋಸ್ ಆಗ್ತದೆ, ಮತ್ತೆ ಬಂದು ಮೊಬೈಲ್ ನಂಬರ್ ಎಂಟ್ರಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಆಗ್ತದೆ. ಎಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಇನ್ನೂ ಅದು ಟೆಕ್ನಿಕಲ್ ಇಶ್ಯೂ ಇನ್ನೂ. ತುಮಕೂರು ಜಿಲ್ಲೆಯಲ್ಲೂ ಕೂಡ ಇನ್ನೂ ಜಾತಿ ಗಣತಿ ಆರಂಭವಾಗಿಲ್ಲ. ಈ ಬಗ್ಗೆ TV9 ಜೊತೆ ಮಾತನಾಡಿದ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಪೋಸ್ಟಿಂಗ್ ಆರ್ಡರ್ ಬಾರದ ಹಿನ್ನೆಲೆಯಲ್ಲಿ ವಿಳಂಬವಾಗ್ತಾ ಇದೆ. ಪೋಸ್ಟಿಂಗ್ ಆರ್ಡರ್ ಬಂದ ಕೂಡಲೇ ಜಾತಿ ಗಣತಿ ಆರಂಭವಾಗಲಿದೆ, ಆದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಬರಬೇಕು ಅಂತಂದರು. ಮೊದಲು ಎಲ್ಲ ಪ್ರಕ್ರಿಯೆ ಆರಂಭ ಆಗಿದೆ, ಶಿಕ್ಷಕರಿಗೆ ತರಬೇತಿ ಆಗಿದೆ, ಮತ್ತು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಪರಿಕರಗಳ ಕಿಟ್ಟೆಲ್ಲ ಅವರಿಗೆ ಸರಬರಾಜಾಗಿದೆ. ಸೊ ಇನ್ನು ಸಮಾಜ ಕಲ್ಯಾಣ ಇಲಾಖೆಯವರು ಆದೇಶ ಈಗ ಇನ್ನೇನು ನೀಡಲಿದ್ದಾರೆ, ನೀಡಿದ ತಕ್ಷಣ ನಮ್ಮವರು ಹಿಂದುಳಿದ ವರ್ಗಗಳ ಆಯೋಗ ಸ್ವಂತಿಕೆಯಿಂದ ಏನನ್ನು ಮಾಡ್ತಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಯಾರೋ ಆಯೋಗವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಒಂದು ಬಾರಿ ಧರ್ಮ ಬಿಟ್ಟು ಹೋದ ಮೇಲೆ ಅವನು ಹೇಗೆ ಹಿಂದೂ ಧರ್ಮದವನು ಆಗ್ತಾನೆ ಅಂತ ಪ್ರಶ್ನಿಸಿದ್ದಾರೆ. ನೀವು ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಗುತ್ತೆ. ಈ ದಳ್ಳಾಳಿ ಕೆಲಸಕ್ಕೆ ನಾವು ತಯಾರಿಲ್ಲ, ಇದನ್ನು ಮಾಡಬಾರ್ದು, ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇದು ಜಾತಿ ಗಣತಿ ಅಲ್ಲ, ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಕಾಂಗ್ರೆಸ್ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಮೀಕ್ಷೆ ವೇಳೆ ಅವರವರ ಜಾತಿಗಳ ಹೆಸರು ಬರೆಸಲಿ, ಜಾತಿಗಳ ಹೆಸರು ಬರೆಸಲು ಅಡ್ಡಪಡಿಸ್ತಾ ಇಲ್ಲ ಅಂತ BK ಹರಿಪ್ರಸಾದ್ ಹೇಳಿದ್ದಾರೆ. ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಮಾಡಲಾಗಿದೆ. 1 ವರ್ಷ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ತಿಮರೋಡಿ ಗಡಿಪಾರು ಮಾಡಲಾಗಿದೆ. AC ಗಡಿಪಾರು ಆದೇಶ ಸಂಬಂಧ ತಿಮರೋಡಿಗೆ ನೋಟಿಸ್ ನೀಡಬೇಕು. ಈ ನೋಟಿಸ್ ನೀಡಿದ ನಂತರ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡಿಪಾರು ಪ್ರಕ್ರಿಯೆ ಆರಂಭವಾಗಲಿದೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯ ಕೋರ್ಟ್ನಲ್ಲಿ ಸ್ವ ಇಚ್ಛಾ ಹೇಳಿಕೆ ದಾಖಲಿಸಿದ್ದಾನೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ಜಡ್ಜ್ TH ವಿಜಯೇಂದ್ರ ಮುಂದೆ ಚಿನ್ನಯ್ಯ ಹೇಳಿಕೆ ದಾಖಲಿಸಿದ್ದಾನೆ. BNS 183ರ ಅಡಿಯಲ್ಲಿ ಚಿನ್ನಯ್ಯ ಸ್ವ ಇಚ್ಛಾ ಹೇಳಿಕೆ ದಾಖಲಿಸಿದ್ದಾನೆ. ಚಿನ್ನಯ್ಯನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮೂಲಕ ಕೋರ್ಟ್ ದಾಖಲು ಮಾಡಿಕೊಂಡಿದೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಯಿತು.
ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಚಿನ್ನಯ್ಯ ಮಾತುಕತೆಯ 14ನೇ ವಿಡಿಯೋ ರಿಲೀಸ್ ಆಗಿದೆ. 3 ನಿಮಿಷದ ವಿಡಿಯೋ ಇದಾಗಿದ್ದು ಹಲವು ಗಂಭೀರ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ಸಿಗ್ತಾ ಇತ್ತು ಎಂದಿದ್ದಾನೆ. ಶವದ ಮೇಲೆ ಯಾವುದೇ ಬಟ್ಟೆ ಇರ್ತಾ ಇರಲಿಲ್ಲ. ಲಕ್ಷ್ಮಣ್ಣ ಜೋಡಿಸಿ ಕಟ್ಟಿದ್ದು ನಾನು ಮುಟ್ಟಿಲ್ಲ ಅಂತ ಹೇಳಿದ್ದಾನೆ. ಬೆತ್ತಲೆ ಬಟ್ಟೆನೇ ಇಲ್ಲ, ಮೇಲೆ ಯಾವ್ದು ಬಟ್ಟೆ ಇಲ್ಲ, ಯಾರಾದ್ರೂ ಹೋಗಿದ್ದು ಹೋಗಿ ನಿಂತಿದ್ದಾರೆ ಅಂತ ಹೇಳಿ ಡ್ರೆಸ್ಸು ಯಾವ್ದು ಇಲ್ಲ, ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ತುಂಡದಲ್ಲಿ ಯಾವ್ದು ಬಟ್ಟೆ ಅದೇ ಬೆತ್ತಲೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಶವ ಸಿಕ್ತಿತ್ತು ಎಂದಿರುವ ಚಿನ್ನಯ್ಯ ಆ ಬೆತ್ತಲೆ ಹೆಣವನ್ನ ಈಗ ಚೆಕ್ ಡ್ಯಾಂ ಇರುವ ಸ್ಥಳದಲ್ಲೇ ಹೂತಿರುವುದಾಗಿ ಹೇಳಿದ್ದಾನೆ. ಆಗ ಆ ಸ್ಥಳದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಆಗಿರಲಿಲ್ಲ, ಬಳಿಕ ಆ ಸ್ಥಳದಲ್ಲಿ ಚೆಕ್ ಡ್ಯಾಂ ನಿರ್ಮಾಣವಾಗಿದೆ ಎಂದಿದ್ದಾರೆ. ಡ್ಯಾಮ್ ಗಟ್ಟಿಯಾಗಿದೆ, ಡ್ಯಾಮ್ ನೇತ್ರಾವತಿ ಹೊಳೆ ಹತ್ರ ಡ್ಯಾಮ್ ಹತ್ರ ಮೀನಿಗೆಲ್ಲ ಅಲ್ಲಿ. ಸೌಜನ್ಯ ಪ್ರಕರಣದ ಬಳಿಕ ನಾನು 3 ವರ್ಷ ಕೆಲಸ ಮಾಡಿದ್ದೆ. ಆವಾಗ ಅಷ್ಟೊಂದು ಹೆಣ ಕಾಣ್ತಿರ್ಲಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದಾನೆ. 22 ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದಾಗ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಸೌಜನ್ಯ ಘಟನೆ ಬಳಿಕವೇ ನನ್ನನ್ನ ಅಲ್ಲಿಂದ ಕಳುಹಿಸಲಾಯಿತು, ಆಮೇಲೆ ನೆಮ್ಮದಿ ಸಿಕ್ತು ಅಂತ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಅದರ ಮೇಲೆ 2015 ತನಕ ಎಷ್ಟು ಇಲ್ಲ, ಆಗ ನಾನು ಇರುವಾಗಲೇ ಇಲ್ಲ, ನೀವು ಇರುವಾಗಲೂ ಕೂಡ 2012ರಿಂದ ಸೌಜನ್ಯನ ಹಸೊಂದು ಹಿಂಸನ್ನು ಅಡ್ಡ. ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಪ್ತ ಗಣೇಶ್ ಶೆಟ್ಟಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ತಿಮ್ಮರೋಡಿ ಆಪ್ತ ಗಣೇಶ್ನನ್ನ ವಿಚಾರಣೆ ನಡೆಸಲಾಯಿತು. ಚಿನ್ನಯ್ಯ ಮತ್ತು ಆತನ ಪತ್ನಿಯ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಿರುವ ಶಂಕೆ ಇದೆ. ಈ ಹಿನ್ನೆಲೆಯಲ್ಲಿ ಹಣ ವರ್ಗಾವಣೆ ಸೇರಿದಂತೆ ಚಿನ್ನಯ್ಯನ ಕುರಿತು ತಿಮ್ಮರೋಡಿ ಆಪ್ತ ಗಣೇಶ್ ಶೆಟ್ಟಿಯಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಎಸ್ಐಟಿ ಅಧಿಕಾರಿಗಳು ಈ ಕಾಣದ ಕೈಗಳ ಬೆನ್ನು ಬಿದ್ದಿದ್ದಾರೆ. ಚಿನ್ನಯ್ಯ ಹಾಗೂ ಪತ್ನಿ ಖಾತೆಗೆ ಹಣ ವರ್ಗಾವಣೆ ಬಗ್ಗೆ ಮಹತ್ವದ ದಾಖಲೆ ಸಂಗ್ರಹ ಮಾಡಿದ್ದಾರೆ. ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಖಾತೆ ಮಾಹಿತಿ ಪಡೆದು ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ. ಈಗಾಗಲೇ ಫಂಡಿಂಗ್ ಆರೋಪದ ಮೇಲೆ 11 ಜನರಿಗೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯ ಸಮಾವೇಶ ಮಾಡ್ತೇವೆ ಅಂತ ಬುರ್ಡೆ ಪ್ರಕರಣದ 2ನೇ ದೂರುದಾರ ಜಯಂತ್ ಹೇಳಿದ್ದಾರೆ. ಸೆಪ್ಟೆಂಬರ್ 25ರಂದು ನ್ಯಾಯ ಸಮಾವೇಶ ಮಾಡ್ತೇವೆ. ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಈ ಸಮಾವೇಶ ನಡೆಯಲಿದೆ ಎಂದಿದ್ದಾರೆ. ದೌರ್ಜನ್ಯ ವೇದಿಕೆ ಇವರು ನಡೆಸುತ್ತಿರುವ ನ್ಯಾಯ ಸಮಾವೇಶವು ದಿನಾಂಕ 25/9/2025 ಗುರುವಾರ 10:30 ಗಂಟೆಗೆ ಸರಿಯಾಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ TV9 ವರದಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಚ್ಚೆತ್ತಿದೆ. ಮಿಷನ್ ರಸ್ತೆಯಲ್ಲಿ 1 ಕಿಲೋಮೀಟರ್ ಡಾಂಬರೀಕರಣ ಮಾಡಿದೆ. ತೇಪೆ ಹಚ್ಚುವ ಬದಲು ಇಡೀ ರಸ್ತೆಗೆ ಸಂಪೂರ್ಣ ಡಾಂಬರೀಕರಣ ಮಾಡಿದೆ. ಆದರೆ ಮಳೆ ನೀರು ಚರಂಡಿಗೆ ಸೇರಲು ಸೂಕ್ತ ವ್ಯವಸ್ಥೆ ಮಾಡದಿರೋದ್ರಿಂದ ಮತ್ತೆ ಗುಂಡಿಗಳಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 1000 ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಗುಂಡಿ ಮುಚ್ಚುತ್ತಾ ಇದ್ದಾರೆ. ಮಳೆಗಾಲ ಇರೋದ್ರಿಂದ ಗುಂಡಿ ಮುಚ್ಚುವ ಕಾರ್ಯ ನಿಧಾನವಾಗಿ ಆಗ್ತಿದೆ ಎಂದಿದ್ದಾರೆ. ಬೆಂಗಳೂರು ನಗರದಲ್ಲಿ ಎಲ್ಲ ಗುಂಡಿಗಳನ್ನೆಲ್ಲ ಮುಚ್ಚಾ ಇದ್ದೀವಿ. ಮಳೆ ಆಗ್ತಾ ಇದ್ರು ಮುಚ್ಚಾ ಇದ್ದೀವಿ. ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ 200 ಹೆಚ್ಚು ಕಮ್ಮಿ 1000 ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ. ದೆಹಲಿಯಲ್ಲಿ ಪ್ರಧಾನಮಂತ್ರಿ ನಿವಾಸದ ರಸ್ತೆ ನೋಡಿದ್ರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಲ್ಲಾ ರಾಜ್ಯಗಳಲ್ಲೂ ರಸ್ತೆಗಳಲ್ಲಿ ಗುಂಡಿಗಳ ಸಮಸ್ಯೆ ಇದೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸರಿಯಾಗಿ ರಸ್ತೆ ಮಾಡಿದ್ರ, ಚುನಾವಣೆ ಬರ್ತಿದೆ ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಕೂಡ ತಾವೆಲ್ಲ ನೋಡ್ಬೇಕಾಗ್ತದೆ. ಒಂದು ಬಿಜೆಪಿ ಕಾಲದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು? ಅವ್ರು ಯಾರು ಮಾಡಲಿಲ್ಲ. ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ. ಇರ್ಲಿ. ಪ್ರಧಾನಿ ಮನೆ ಬಳಿ ಗುಂಡಿಗಳಿವೆ ಎಂದ ಡಿಸಿಎಂಗೆ ಶಾಸಕ ಸಿಸಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಡಿಕೆ ಮನೆ ಮುಂದೆ ಹೋಂಡಾ ಮಾಡ್ಕೋ ಅಂತ ಹೇಳಿ ಏನೇ ಕೇಳಿದ್ರು ಮೋದಿ ಮಾಡಲ್ಲ ಅಂತಾರೆ. ನಾವು ಮಾಡದೇ ಇರೋದಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದು, ಮತ್ತೆ ನೀವು ಹೋಗೋದಕ್ಕೆ ತಯಾರಾದ್ರೆ ನಾವು ಬರ್ತೀವಿ ಅಂತಂದ್ರು. ಹಂಗಾರೆ ಇವ್ರ ಮನೆ ಮುಂದೆ ಒಂದು ಹೊಂಡ ಮಾಡ್ಕೋ ಅಂತೇಳಿ, ಇವ್ರ ಮನೆ ಮುಂದೆ ಒಂದು ಲೇಕ್ ಮಾಡ್ಕೋ ಅನ್ನು. ಏನು ಕೇಳಿದ್ರು ಮೋದಿ ಮಾಡಿಲ್ಲ,
ನೀವಿದ್ದಾಗ ಮಾಡಲ್ಲ. ಅದೇ ನಾವಿದ್ದಾಗ ಮಾಡಲ್ಲಕ್ಕೆ ನೀವು ಬಂದಿರಪ್ಪ, ಮತ್ತು ನೀವು ಹೋಗಕ್ಕೆ ತಯಾರಾಗಿರಿ. ನಾವು ರಸ್ತೆ ಗುಂಡಿಗಳನ್ನ ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ರಾಜ್ಯಾದ್ಯಂತ ನಾಳೆ 1 ಗಂಟೆ ಕಾಲ ರಸ್ತೆ ತಡೆದು ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಿದ್ದಾರೆ. ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ರಸ್ತೆ ತಡೆ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನಲ್ಲಿ ವಿಧಾನ ವಿಪಕ್ಷ ನಾಯಕ ಆರ್ ಅಶೋಕ್ ಭಾಗಿಯಾಗಲಿದ್ದಾರೆ. ಇಂದಿನಿಂದ ಮೈಸೂರು ದಸರಾ 2025ರ ಕೇಕ್ ಶೋ ಶುರುವಾಗಿದೆ. ಚಾಮರಾಜಪುರದಲ್ಲಿರುವ ಜಯಚಾಮರಾಜ ಅರಸ್ ಎಜುಕೇಷನ್ ಟ್ರಸ್ಟ್ ಮೈದಾನದಲ್ಲಿ ನಡೀತಾ ಇದೆ. ನಟಿ ರಚಿತಾ ರಾಮ್ ಕೇಕ್ ಶೋ ಉದ್ಘಾಟಿಸಿದ್ರು. ಕೇಕ್ ಶೋವನ್ನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅರ್ಪಣೆ ಮಾಡಲಾಗಿದೆ. ಕೇಕ್ ಶಿಲ್ಪಗಳು ಹಾಗೂ ವಿಭಿನ್ನ ಆಕರ್ಷಕ ಕೇಕ್ಗಳು ಆಕರ್ಷಣವಾಗಿತ್ತು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬೆಳಿಗ್ಗೆ ಅಂಬಾವಿಲಾಸ ಅರಮನೆ ಮುಂಭಾಗ ಮಹಿಳಾ ದಸರಾ ಉಪಸಮಿತಿ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದ್ದು, 100 ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. 150ಕ್ಕೂ ಹೆಚ್ಚು ಮಹಿಳಾ ಸ್ಪರ್ಧಿಗಳು ರಂಗೋಲಿ ಬಿಡಿಸಿದ್ದಾರೆ. ಬಗೆ ಬಗೆಯ ರಂಗೋಲಿಗಳು ಕಣ್ಮನ ಸೆಳೆದವು. ಮಹಿಳಾ ದಸರಾವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಹಿಳಾ ದಸರಾ ಉದ್ಘಾಟಿಸಲು ಅಭಿಮಾನದಿಂದ ಬಂದಿದ್ದೇನೆ. ಈ ದಸರಾ ಮಹಿಳೆಯರ ಸ್ವಾಭಿಮಾನ ಶಕ್ತಿಯ ಪ್ರತೀಕವಾಗಿದೆ. ಬೂಕರ್ ಪ್ರಶಸ್ತಿ ತಂದುಕೊಟ್ಟ ಹೆಮ್ಮೆಯ ಪುತ್ರಿಯಿಂದ ದಸರಾ ಉದ್ಘಾಟನೆಯಾಗಿದೆ. ಮಹಿಳೆಯರಿಗೆ ಸ್ವಾವಲಂಬನೆ ಬದುಕಿಗಾಗಿ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅಲ್ಲ ಅಕ್ಕ, ನಮ್ಮ ಮಾನ್ಯತನ ದೊಡ್ಡದು, ನೀವು ಕೊಡ್ತಾ ಇದ್ದಂತ 2000ದಿಂದ ನಮಗೇನಾಗುತ್ತೆ ಅಂತ. ಆದರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, 1,24,00,000 ಕುಟುಂಬದ ಯಜಮಾನಿಗಳಿಗೆ ಇವತ್ತು ಗೃಹಲಕ್ಷ್ಮಿ ಹೋಗ್ತಾ ಇದೆ. ಯಾವುದೋ ಊರಲ್ಲಿ ಯಾವುದೋ ಒಬ್ಬ ಅಜ್ಜಿ ತನ್ನ ಮೊಮ್ಮಗ ಐಸ್ ಕ್ರೀಮ್ ಕೇಳಿದಂತ ಹೊತ್ತಿನಲ್ಲಿ ಮಗ ರೊಕ್ಕ ಕೊಡುವಂತ ಮಗನ ಹತ್ರ ಇಸ್ಕೊಳ್ಳದೆ 10 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ಕೊಡಿಸುವಂತ ಶಕ್ತಿ ಆ ಅಜ್ಜಿಗೆ ಕೊಡುವಂತ ಒಂದು. ಮೈಸೂರು ದಸರಾ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಜಂಬೂ ಸವಾರಿಗಾಗಿ ಗಜಪಡೆ ತಾಲೀಮು ಮಾಡುತ್ತಿದೆ. ಇವತ್ತು ಗಜಪಡೆ ಅಶ್ವಗಳಿಗೆ 3ನೇ ಹಂತದ ಸಿಡಿಮದ್ದು ತಾಲೀಮು ನಡೆಸಲಾಯಿತು. ದಸರಾ ವಸ್ತು ಪ್ರದರ್ಶನ ಮೈದಾನದ ಪಾರ್ಕಿಂಗ್ನಲ್ಲಿ ಫಿರಂಗಿ ಗಾಡಿಗಳಿಂದ ಕುಶಾಲತೋಪು ಸಿಡಿಸಿ ಅಭ್ಯಾಸವನ್ನ ನಡೆಸಿದ್ರು. 15 ಆನೆಗಳು ಅಶ್ವಾರೋಹಿ ದಳ ಭಾಗಿಯಾಗಿದ್ವು. ಕುಶಾಲತೋಪು ಸಿಡಿಸಿದ ಸದ್ದಿಗೆ ದಸರಾ ಗಜಪಡೆ ಬೆದರಲಿಲ್ಲ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ವರುಣಾರ್ಭಟಕ್ಕೆ ತತ್ತರಿಸಿ ಹೋಗಿದೆ. ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಹಲವು ಪ್ರದೇಶಗಳು ಜಲಾವೃತವಾಗಿದೆ. ರಸ್ತೆ ಮೇಲೆ ಮಂಡಿ ಎತ್ತರದ ನೀರು ನಿಂತಿದ್ದರಿಂದ ಜನ ಪರದಾಡಿದ್ದಾರೆ. ವಾಹನ ಸವಾರರು ಕೂಡ ಪರಿತಪಿಸಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ಗಳು, ಅಂಗಡಿ ಮುಂಗಟ್ಟುಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕೋಲ್ಕತ್ತಾ ಮಹಾನಗರದ ಮೋಮಿನ್ಪುರ, ಚಿಂಗ್ರಿಹತ, ಪಾಲ್ಮೇರ್ ಬಜಾರ್, ದಾಫಾ, ಸಿಪಿಟಿ ಕೆನಾಲ್, ಉಲ್ಟಾದಂಗ, ಕೂಡ್ಘಾಟ್ ಹಾಗೆಯೇ ಪಾಗಲ್ದಂಗ್, ಹುಲಿಯಾ, ತಂತಾನಿಯಾ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ರೈಲ್ವೆ ಹಾಗೂ ಮೆಟ್ರೋ ಪ್ರಯಾಣದ ಮೇಲೂ ಕೂಡ ಪರಿಣಾಮ ಬೀರಿತು. ಹಳಿಗಳ ಮೇಲೆ ಅಪಾರ ಪ್ರಮಾಣದ ನೀರು ನಿಂತಿದೆ. ಇದರಿಂದಾಗಿ ಹೌರಾ ನ್ಯೂ ಬಲ್ಪೇಗುರಿ ಹಾಗೆಯೇ ಹೌರಾ ಗಯಾ, ಹೌರಾ ಜಮಲ್ಪುರ ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರದಲ್ಲಿ ವಿಳಂಬವಾಗಿದೆ. ಗುಜರಾತ್ನಲ್ಲಿ ಕಾಪ್ರಿ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ದಂಗಾದಲ್ಲಿ ಕ್ಷಣ ಕ್ಷಣಕ್ಕೂ ಕಾಪ್ರಿ ನದಿಯ ಅಬ್ಬರ ಜೋರಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನದಿಗೆ ಇಳಿಯದಂತೆ ತೀರದ ನಿವಾಸಿಗಳಿಗೆ ಜಿಲ್ಲಾಡಳಿತ ಮನವಿ ಮಾಡಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ರಸ್ತೆಗಳೆಲ್ಲ ಸಂಪೂರ್ಣವಾಗಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದ್ದಾರೆ. ಟೋಳಿ ಚೌಕಿ ಹಾಗೇನೆ ಹಾಕಿಂಪೇಟ್ನಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. ರಸ್ತೆಗಳಲ್ಲಿ ಆಟೋಗಳು, ದ್ವಿಚಕ್ರ ವಾಹನಗಳು ಆಟಿಕೆಗಳಂತೆ ಕೊಚ್ಚಿ ಹೋಗ್ತಾ ಇದೆ. ಮಳೆಯಿಂದಾಗಿ ಹೈದರಾಬಾದ್ನ ಕೃಷ್ಣನಗರ್, ಅಮೀರ್ಪೇಟ್, ಬಿಗ್ ಬಜಾರ್, ರಾಜಭವನ ರಸ್ತೆಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ರಸ್ತೆಗಳು ಹೊಳೆಯಂತೆ ಬದಲಾಗಿದ್ವು. ಚರಂಡಿಗಳಲ್ಲಿ ಜಲಪಾತದಂತೆ ನೀರು ಹರಿತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿರುವ ಸೊನ್ನೆ ಬ್ಯಾರೇಜ್ನಿಂದ 1.60 ಲಕ್ಷ ಕ್ಯೂಸೆಕ್ ನೀರನ್ನ ಭೀಮಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾದ ಮಳೆ ಆಗ್ತಾ ಇರೋದ್ರಿಂದ ಸೊನ್ನ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ದೇವಲ, ಗಾಣಗಾಪುರ, ಗತ್ತರಗಿ ಸೇತುವೆ, ಮಂಡೂರ ಗ್ರಾಮದ ಯಲ್ಲಮ್ಮ ದೇವಿ ದೇವಸ್ಥಾನ ಮುಳುಗಡೆಯಾಗಿದೆ. ಅಕ್ಕಪಕ್ಕದ ಊರುಗಳಿಗೆ ಭೀಮಾ ನದಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಕಟ್ಟೆಚ್ಚರದಿಂದ ಇರುವಂತೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡರಾತ್ರಿ ಸುರಿದ ಮಳೆ ಸಮಸ್ಯೆ ಸೃಷ್ಟಿಸಿದೆ. ಅರ್ಜುನಗಿ ಬಿಕೆ ಗ್ರಾಮದ ತೋಟದ ವಸತಿ ಮನೆಗಳು ಜಲಾವೃತವಾಗಿದೆ. ಮನೆಯಲ್ಲಿದ್ದಂತಹ ವೃದ್ಧರು ಹೊತ್ತು ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಸ್ಥಳಾಂತರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಮನೆಗಳಲ್ಲಿದ್ದಂತಹ ಪಡಿತರ ಅಕ್ಕಿ, ದವಸ ಧಾನ್ಯ ಸಂಪೂರ್ಣವಾಗಿ ಹಾನಿಯಾಗಿದೆ. ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡದಲ್ಲಿ ಸಂತ್ರಸ್ತರಿಗೆ ಆಶ್ರಯ ನೀಡಲಾಗಿದೆ.
ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ಠಾಣೆಯಲ್ಲಿ ಗಾಯತ್ರಿ ತಾಯಿ ಶಿವಕ್ಕ ದೂರು ದಾಖಲಿಸಿದ್ದಾರೆ. ಕ್ವಾಜಾ ಶಿರಹಟ್ಟಿ ಸೇರಿದಂತೆ 7 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ಗಾಯತ್ರಿ ವಿವಾಹವಾಗಿರುವ ಆರೋಪದಲ್ಲಿ ಕೇಸ್ ದಾಖಲಿಸಲಾಗಿದೆ. ಕಬ್ಬಿನ ಗದ್ದೆಯಲ್ಲಿ ಗಾಂಜಾ ಬೆಳೆದಿದ್ದ ಖತರ್ನಾಕ್ ಆಸಾಮಿಯನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ದಾರೆ. ರಾಯಬಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಸಿಂಘಾಡಿ ಹಿರೇಕೋಡಿ ಎಂಬಾತನನ್ನ ದಸ್ತಗಿರಿ ಮಾಡಿದ್ದಾರೆ. ಈತ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿ ಯುವಕರಿಗೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದ. ಅಂದಾಜು 22 ಲಕ್ಷ ರೂಪಾಯಿ ಮೌಲ್ಯದ 441 ಕೆಜಿ ಗಾಂಜಾವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ದೆಹಲಿಯಲ್ಲಿ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ವಿತರಣೆ ಮಾಡುತ್ತಿದ್ದಾರೆ. ಮಲಯಾಳಂ ನಟ ಮೋಹನ್ ಲಾಲ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದೆ. ಇಂದು 10 ಪೈಸೆ ಕುಸಿತವಾಗಿರುವುದರಿಂದ ಡಾಲರ್ ಎದುರು ರೂಪಾಯಿ ಮೌಲ್ಯ 88 ರೂಪಾಯಿ 49 ಪೈಸೆಗೆ ಇಳಿಕೆಯಾಗಿದೆ. ಅಮೆರಿಕ H-1B ವೀಸಾ ಶುಲ್ಕವನ್ನು $1 ಲಕ್ಷ ಏರಿಕೆ ಮಾಡಿರುವುದು ರೂಪಾಯಿ ಮೌಲ್ಯ ಕುಸಿತಕ್ಕೆ ಕಾರಣ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಪಿಎಫ್ ಹಣ ವಾಪಸ್ ಪಡೆಯುವಂತಹ ನಿಯಮವನ್ನು ಸಡಿಲಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸದ್ಯದ ನಿಯಮದಲ್ಲಿ ನಿವೃತ್ತಿ ನಂತರವೇ ಅಥವಾ 2 ತಿಂಗಳ ನಿರುದ್ಯೋಗ ನಂತರ ಸಂಪೂರ್ಣ ಹಣವನ್ನು ಪಡೆಯಬಹುದಾಗಿದೆ. ಗ್ರಾಹಕರು ಉಳಿತಾಯ ಹಣವನ್ನು ಸ್ವತಂತ್ರವಾಗಿ ಬಳಕೆ ಮಾಡಲು ಪಿಎಫ್ ನಿಯಮಗಳಲ್ಲಿ ಸಡಿಲಿಕೆ ಮಾಡಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಿದೆ. ಏಷ್ಯಾ ಕಪ್ನ 15ನೇ ಪಂದ್ಯದಲ್ಲಿ ಶ್ರೀಲಂಕಾ ಹಾಗೂ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ಉಭಯ ತಂಡಗಳು ಸೂಪರ್ 4 ಹಂತದ ಮೊದಲ ಮ್ಯಾಚ್ನಲ್ಲಿ ಮುಗ್ಗರಿಸಿದೆ. ಪಾಕಿಸ್ತಾನ ತಂಡವು ಭಾರತದ ವಿರುದ್ಧ 6 ವಿಕೆಟ್ಗಳಿಂದ ಹೀನಾಯ ಸೋತಿದ್ರೆ ಶ್ರೀಲಂಕಾ ತಂಡವು ಬಾಂಗ್ಲಾದೇಶ ವಿರುದ್ಧ 4 ವಿಕೆಟ್ಗಳಿಂದ ಪರಾಜಿತಗೊಂಡಿದೆ. ಇದೀಗ ಫೈನಲ್ ರೇಸ್ನಲ್ಲಿ ಉಳಿಯಬೇಕೆಂದ್ರೆ ಈ ಪಂದ್ಯ ನಿರ್ಣಾಯಕವಾಗಲಿದೆ. ಏಷ್ಯಾ ಕಪ್ನಲ್ಲಿ ಫೈನಲ್ಗೆ ಇರುವ ಕನಸು ಕಾಣ್ತಾ ಇರುವ ಪಾಕಿಸ್ತಾನ ತಂಡವು 2180 ದಿನಗಳಿಂದ ಶ್ರೀಲಂಕಾ ವಿರುದ್ಧ ಗೆದ್ದಿಲ್ಲ. 2017ರಲ್ಲಿ ಕೊನೆಯ ಬಾರಿ ಪಾಕ್ ಪಡೆ ಲಂಕಾ ವಿರುದ್ಧ T20 ಪಂದ್ಯ ಗೆದ್ದಿತ್ತು. 2017ರ ಬಳಿಕ ಉಭಯ ತಂಡಗಳು 5 ಬಾರಿ ಮುಖಾಮುಖಿಯಾಗಿವೆ. ಈ ವೇಳೆ ಎಲ್ಲಾ ಪಂದ್ಯಗಳಲ್ಲೂ ಶ್ರೀಲಂಕಾ ತಂಡ ಜಯ ಸಾಧಿಸಿದೆ. ಕೊನೆಯ 5 ಮುಖಾಮುಖಿಯಲ್ಲೂ ಪಾಕಿಸ್ತಾನಕ್ಕೆ ಲಂಕನ್ನರು ಸೋಲುಣಿಸಿದ್ರೆ ಇಂದಿನ ಮ್ಯಾಚ್ನಲ್ಲೂ ಗೆಲ್ಲುವ ಫೇವರೇಟ್ ತಂಡವಾಗಿ ಲಂಕಾ ಪಡೆ ಗುರುತಿಸಿಕೊಂಡಿದೆ. ಶ್ರೀಲಂಕಾದ ವಿರುದ್ಧ ಪಾಕಿಸ್ತಾನದ ಆಡುವ 11 ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಹಿಬ್ ಜಾರ್ಜ್ ಫರ್ಹಾನ್ ಹೊರತುಪಡಿಸಿ ಬೇರೆ ಯಾವುದೇ ಬ್ಯಾಟ್ಸ್ಮನ್ ರನ್ ಗಳಿಸಲು ಸಾಧ್ಯವಾಗ್ತಾ ಇಲ್ಲ. ಫರ್ಹಾನ್ 4 ಪಂದ್ಯಗಳಲ್ಲಿ 132 ರನ್ ಗಳಿಸಿದ್ದಾರೆ. ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆ ಮಾಡಲು ಟೀಮ್ ಮ್ಯಾನೇಜ್ಮೆಂಟ್ ಚಿಂತನೆ ನಡೆಸಿದೆ. ಸಿನಿಮಾ ಟಿಕೆಟ್ ದರ 200 ರೂಪಾಯಿ ನಿಗದಿ ಮಾಡಿದ್ದ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಹೈಕೋರ್ಟ್ ಏಕಸದಸ್ಯ ಪೀಠವು ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ. ನ್ಯಾಯಮೂರ್ತಿ ರವಿ ಹೊಸ್ಮನಿ ಅವರಿದ್ದ ಹೈಕೋರ್ಟ್ ಪೀಠ ತಡೆ ನೀಡಿ ಆದೇಶ ಹೊರಡಿಸಿದೆ. ಮಲ್ಟಿಪ್ಲೆಕ್ಸ್ ನಡೆ ಕನ್ನಡ ಚಿತ್ರರಂಗಕ್ಕೆ ಮಾರಕ ಅಂತ ನಿರ್ಮಾಪಕ ಸಾರಾ ಗೋವಿಂದ್ ಹೇಳಿದ್ದಾರೆ. ಟಿವಿನ ಜೊತೆ ಮಾತನಾಡಿದ ಅವರು, ಕಾಂತಾರಕ್ಕೆ ಒಳ್ಳೇದಾಗ್ಲಿ, ಆದ್ರೆ ಇನ್ನೂ 300 ಚಿತ್ರಗಳನ್ನ ನೋಡಬೇಕಲ್ಲ. ಯಾವ ಆಧಾರದ ಮೇಲೆ ನ್ಯಾಯಮೂರ್ತಿಗಳು ಕೊಟ್ಟರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ.